ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ ಮಾನವ ಮತ್ತು ಸಮಾಜ ಎನ್ನುವಂತಹ ಚಾಪ್ಟರ್ ಇಂದ. ಓಕೆನಾ? ಔಪಚಾರಿಕ ಶಿಕ್ಷಣ ದೊರೆಯುವ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಔಪಚಾರಿಕ ಅಫಿಷಿಯಲ್ ಶಿಕ್ಷಣ ದೊರೆಯುವ ಸ್ಥಳ ಯಾವುದು? ಆಪ್ಷನ್ ಎ ಶಾಲೆ, ಆಪ್ಷನ್ ಬಿ ನೆರೆಹೊರೆ, ಆಪ್ಷನ್ ಸಿ ಮನೆ, ಆಪ್ಷನ್ ಡಿ ಕುಟುಂಬ. ಔಪಚಾರಿಕವಾಗಿ ಶಿಕ್ಷಣ ದೊರೆಯುವಂತಹ ಸ್ಥಳ ಯಾವುದು ಮಕ್ಕಳೇ? ನಾವು ನೆರೆಹೊರೆಯವರಿಂದಲೂ ಕಲಿಯುತ್ತೇವೆ. ಮನೆಯಲ್ಲೂ ಕೂಡ ಮಗು ಮೊಟ್ಟ ಮೊದಲ ಪಾಠವನ್ನ ಕಲಿಯುವುದು ಮನೆಯಲ್ಲಿ ಅಲ್ವಾ? ಭಾಷೆಯನ್ನ ಕಲಿಯುವುದು ಮನೆಯಲ್ಲಿ. ಸೊ ನಮ್ಮ ಭಾಷೆ ನಮಗೆ ಹಿರಿಯರಿಂದ ಬಂದಂತದ್ದು. ಈ ತಲೆಮಾರಿನಿಂದ ತಲೆಮಾರಿಗೆ ಸಂಸ್ಕೃತಿಯು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಓಕೆನಾ? ಕುಟುಂಬದಲ್ಲೂ ಕೂಡ ನಾವು ಅನೇಕ ವಿಷಯಗಳನ್ನ ಕಲಿಯುತ್ತೇವೆ. ಸಮಾಜದಲ್ಲಿ ಮಗು ಅಥವಾ ಮನುಷ್ಯರು ನಡವಳಿಕೆ, ಭಾಷೆ, ಸಂಸ್ಕೃತಿ ಇದನ್ನೆಲ್ಲ ಸಮಾಜದಲ್ಲಿ ಕಲಿಯುತ್ತಾರೆ. ಆದರೆ ಔಪಚಾರಿಕವಾಗಿ ಶಿಕ್ಷಣ ದೊರೆಯುವಂತಹ ಸ್ಥಳ ಯಾವುದು ಮಕ್ಕಳೇ? ಶಾಲೆ. ಶಾಲೆಗಳಲ್ಲಿ ಔಪಚಾರಿಕವಾಗಿ ಶಿಕ್ಷಣ ದೊರೆಯುತ್ತದೆ ಅಲ್ವಾ? ಸೊ ಆಪ್ಷನ್ ಎ ಶಾಲೆ ಸರಿಯಾದ ಉತ್ತರ. ಅಲ್ಲಿ ಸ್ನೇಹಿತರ ಗುಂಪಿನಲ್ಲಿ ನಾವು ಇತರರ ಜೊತೆಗೆ ಒಟ್ಟಾಗಿ ಬಾಳುವುದನ್ನ ಕಲಿಯುತ್ತೇವೆ. ಸಮಾಜ ಮಾಧ್ಯಮಗಳು ನಮಗೆ ಹೊರ ಜಗತ್ತಿನ ಬಗ್ಗೆ ತಿಳಿಸಿಕೊಡ್ತೇವೆ. ಆದರೆ ಔಪಚಾರಿಕ ಶಿಕ್ಷಣ ದೊರೆಯುವುದು ಶಾಲೆಯಲ್ಲಿ. ಓಕೆ, ದೈಹಿಕ ಶಿಕ್ಷಣ, ಅದೇ ರೀತಿ ಪಠ್ಯ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು, ಈ ಎಲ್ಲವನ್ನ ಔಪಚಾರಿಕವಾಗಿ ನಮಗೆ ಶಾಲೆಯು ಹೇಳಿಕೊಡುತ್ತದೆ. ಥ್ಯಾಂಕ್ ಯು.